ಭೂಮಿಗೆ ಬಂತ ಏಲಿಯನ್ನ ಅಚ್ಚರಿಯ ವಿಷಯಗಳು. ವಿಶ್ವದಲ್ಲಿ ಸೂಕ್ಷ್ಮ ಜೀವಿಯ ರೂಪದಲ್ಲಿ ಏಲಿಯನ್ಗಳು ಅಸ್ತಿತ್ವದಲ್ಲಿರಬಹುದು ಎಂದು ನಂಬುತ್ತಾರೆ. ಮಂಗಳ ಗ್ರಹದಲ್ಲಿ ಸೂಕ್ಷ್ಮ ಜೀವಿಗಳ ಜೀವಿತಾವಧಿಯನ್ನು ನಾಸಾ ಹುಡುಕುತ್ತಿದೆ. ಕೆಲವು ವಿಜ್ಞಾನಿಗಳು ವಿದೇಶಿಯರು ಸಿಲಿಕಾನ್ ಆಧಾರಿತ ಜೀವಿಗಳಾಗಿರಬಹುದು ಎಂದು ನಂಬುತ್ತಾರೆ. ಮನುಷ್ಯರಿಗಿಂತ ಭಿನ್ನವಾಗಿ ಏಲಿಯನ್ಸ್ಗಳು ತೀವ್ರ ಪರಿಸ್ಥಿತಿಗಳಲ್ಲಿ ಬದುಕಬಲ್ಲವು. ಜಾಗತಿಕವಾಗಿ UFO ವೀಕ್ಷಣೆಗಳು ವರದಿಯಾಗಿವೆ. SETI ಎಂಬುದು ಅನ್ಯಲೋಕದ ಸಂಕೇತಗಳನ್ನು ಪತ್ತೆಹಚ್ಚುವ ಯೋಜನೆಯಾಗಿದೆ. ಕೆಲವರು ನಂಬುತ್ತಾರೆ ಅನ್ಯಗ್ರಹ ಜೀವಿಗಳನ್ನು ಪ್ರಾಚೀನ ಸ್ಮಾರಕಗಳಲ್ಲಿ ನಿರ್ಮಿಸಿದ್ದಾರೆ ಎಂದು. ಖಗೋಳ ಜೀವಶಾಸ್ತ್ರವು ಅನ್ಯಲೋಕದ ಜೀವಿಗಳ ಸಾಧ್ಯತೆಯನ್ನು ಪರಿಶೋಧಿಸುತ್ತದೆ. ಜಲಲೋಕಗಳು ಭೂಮಿಯಾತೀತ ಜೀವರೂಪಗಳನ್ನು ಆಶ್ರಯಿಸಬಹುದು. ಕೆಲವು ಬಾಹ್ಯಗ್ರಹಗಳು ವಾಸಯೋಗ್ಯ ವಲಯದಲ್ಲಿವೆ. ವೇಗದ ರೇಡಿಯೋ ಸ್ಫೋಟಗಳು ಅನ್ಯಲೋಕದ ಸಂವಹನಗಳಾಗಿರಬಹುದು. ಮಂಗಳ ಗ್ರಹದಲ್ಲಿ ಮೀಥೇನ್ ಇರುವುದು ಅನ್ಯಗ್ರಹ ಜೀವಿಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಡ್ರೇಕ್ ಸಮೀಕರಣವು ಅನ್ಯಲೋಕದ ನಾಗರಿಕತೆಯನ್ನು ಅಂದಾಜು ಮಾಡುತ್ತದೆ. ರೇಡಿಯೋ ತರಂಗಗಳನ್ನು ಅನ್ಯಗ್ರಹ ಜೀವಿಗಳು ಸಂವಹನ ನಡೆಸಲು ಬಳಸಬಹುದು. ಅನ್ಯಗ್ರಹ ಜೀವಿಗಳ ಪರಿಕಲ್ಪನೆಯು ಪ್ರಪಂಚದಾದ್ಯಂತ ಜನರನ್ನು ಆಕರ್ಷಿಸುತ್ತಲೇ ಇದೆ. ನಾವು ಇನ್ನೂ ಏಲಿಯನ್ಗಳನ್ನು ಏಕೆ ಕಂಡುಹಿಡಿಯಲಿಲ್ಲ ಎಂದು ಫೆರ್ಮಿ ವಿರೋಧಾಭಾಸವು ಪ್ರಶ್ನಿಸುತ್ತದೆ. ನೀವು ಏಲಿಯನ್ಗಳಲ್ಲಿ ನಂಬಿಕೆ ಇಡ್ತೀರಾ? ಏಲಿಯನ್ ನಿಮ್ಮ ಬಳಿ ಬಂದರೆ ನೀವೇನು ಮಾಡ್ತೀರಾ? ಇಂತಹ ಇನ್ನಷ್ಟು ನಾಲೆಜ್ ಫ್ಯಾಕ್ಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.